ರಿಟ್ ಪಿಟಿಷನ್ ವಜಾಗೊಳಿಸಿದ್ದಾರೆ. ರಮೇಶ್ ಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ. ಇದೆಲ್ಲ ಸುಳ್ಳು. ರಮೇಶ್ ಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದರೆ ಸಂತೋಷ. ಇಲ್ಲಿ ರಿಲೀಫ್ ಸಿಕ್ಕಿಲ್ಲಲ್ಲ. ರಮೇಶ್ ಕುಮಾರ್ ಅವರ ಜಮೀನುಗಳು 60 ಎಕರೆ 23 ಗುಂಟೆ ಅರಣ್ಯ ಗಡಿ ಒಳಗಡೆ ಅರಣ್ಯ ಒತ್ತುವರಿ ಇದ್ದಾರೆ ಅಂತ ಜಂಟಿ ಸರ್ವೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯಾಧಿಕಾರಿಗಳು ಮತ್ತು DDLR ಇವರು 3 ಜನ ಸಹಿ ಮಾಡಿರ್ತಕ್ಕಂಥ ವರದಿ ಈಗಾಗಲೇ ಹೈಕೋರ್ಟಿಗೆ ಸಬ್ಮಿಟ್ ಆಗಿದೆ. ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಕಾನೂನು ರೀತಿ ಕ್ರಮ ಶುರು ಮಾಡಿದ್ದಾರೆ. ಮುಂದಿನ ಕ್ರಮ ಏನು ಅಂತ ಕಾದು ನೋಡಬೇಕಾಗಿದೆ. ನಿಜವಾಗ್ಲೂ ರಮೇಶ್ ಕುಮಾರ್ ಅವರು ಇವತ್ತು ಶ್ರೀನಿವಾಸಪುರದಲ್ಲಿ ಹೇಳಿದ್ದಾರೆ, ಇದುವರೆಗೂ ನಡೆದಿರೋದು ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ. ಖಂಡಿತ ಪಿಕ್ಚರ್ ಅಭಿ ಬಾಕಿ ಬಹುತಾಯಿ, ಬಹಳಷ್ಟು ಪಿಕ್ಚರ್ ಇನ್ನೂ ನೋಡೋದು ಬಾಕಿ ಇದೆ. ನೋಡ್ತಾರೆ ಜನ ಕೂಡ. ಅದಕ್ಕೆಲ್ಲರೂ ತಯಾರಾಗಿರಬೇಕಾಗ್ತದೆ. ಧನ್ಯವಾದಗಳು. ಸ್ಟಾರ್ಟ್. ಈ ದಿನ ಮೊನ್ನೆ ಹೈಕೋರ್ಟ್ನಲ್ಲಿ KV ಶಿವಾರೆಡ್ಡಿಯವರು ಜನಗಲಕುಂಟ ಅರಣ್ಯ ವಲಯ ಸರ್ವೆ ಹೊಸವಡ್ಯ ಸರ್ವೆ ನಂಬರ್ 1 ಮತ್ತು 2 ಅರಣ್ಯ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಿಸಿದ್ದ ರಿಟ್ ಪಿಟಿಷನ್ನ ವಿಚಾರಣೆ ಇತ್ತು. ಈ ರಿಟ್ ಪಿಟಿಷನ್ನಲ್ಲಿ ಶಿವಾರೆಡ್ಡಿಯವರು ಮಾಡಿದಂಥ ಪ್ರಾರ್ಥನೆ ಏನಿತ್ತು, 2013 ರಿಟ್ ಪಿಟಿಷನ್ನಲ್ಲಿ ಮೊನ್ನೆ ಹೈಕೋರ್ಟ್ ಏನು ನಿರ್ದೇಶನ ಕೊಟ್ಟಿತ್ತು, ಆ ನಿರ್ದೇಶನ ಪ್ರಕಾರ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ರಿಟ್ ಪಿಟಿಷನ್ ದಾಖಲಿಸಲಾಗಿ 31 ಡಿಸೆಂಬರ್ 2024 ಮೊನ್ನೆ ಹೈಕೋರ್ಟು ಜನವರಿ 15 ಜಂಟಿ ಸರ್ವೆ ನಡೆಯಬೇಕು. ಜನವರಿ 30 ಜಂಟಿ ಸರ್ವೆ ವರದಿಯನ್ನು ಸಂಬಂಧಪಟ್ಟ ಇಲಾಖೆ ಸಕ್ಷಮ ಪ್ರಾಧಿಕಾರಕ್ಕೆ ವರದಿ ಒಪ್ಪಿಸಬೇಕು. ತದನಂತರ 2013 ಏನು ಮೊನ್ನೆ ಹೈಕೋರ್ಟು ಸಂಬಂಧಪಟ್ಟ ರಿಟ್ ಪಿಟಿಷನಲ್ಲಿ ಏನು ಡೈರೆಕ್ಷನ್ ಕೊಟ್ಟಿತ್ತೋ ಆ ಪ್ರಕಾರ ಕ್ರಮ ಜರುಗಿಸಬೇಕು ಎನ್ನುವುದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿತ್ತು. ಅದನ್ನು ಕಾಂಪ್ಲಯನ್ಸ್ಗೋಸ್ಕರ ಹೈಕೋರ್ಟ್ಗೆ ಸಹ ಸಬ್ಮಿಟ್ ಮಾಡಬೇಕು ಅಂತ ಹೇಳಿತ್ತು. ಆ ವಿಚಾರದಲ್ಲಿ ಫೆಬ್ರವರಿ 6 ವಿಚಾರಣೆ ಇತ್ತು. ಆವತ್ತು ವಿಚಾರಣೆ ನಡೆದಿಲ್ಲ. ನಂತರ ಫೆಬ್ರವರಿ 17 ಆಯಿತು, ಫೆಬ್ರವರಿ 28 ಆಯಿತು, ಮತ್ತು ಈ ದಿನ ಅಂದರೆ ಮಾರ್ಚ್ 5 ಈ ದಿನ ವಿಚಾರಣೆಯಾಗಿ ಈ ರಿಟ್ ಪಿಟಿಷನ್ಗೆ ಶಿವಾರೆಡ್ಡಿಯವರೇನು ದಾಖಲೆ ಮಾಡಿದ್ರಲ್ಲ, ಈ ರಿಟ್ ಪಿಟಿಷನ್ಗೆ ಸಂಬಂಧಿಸಿದಂತೆ ಕೇಳಿದ್ದ ಪ್ರಾರ್ಥನೆಗಳೆಲ್ಲವೂ ಕಂಪ್ಲೀಟ್ ಆಗಿದೆ. ಅಂದರೆ ಜಂಟಿ ಸರ್ವೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ವರದಿ ಕೊಟ್ಟಾಗಿದೆ. ಸಂಬಂಧಪಟ್ಟ ಇಲಾಖೆ ಅಂದರೆ ಅರಣ್ಯ ಇಲಾಖೆ ಈಗಾಗಲೇ 64A ಪ್ರೊಸೀಡಿಂಗ್ಸನ್ನು ಶುರು ಮಾಡಿ ಆಗಿದೆ. ಹಾಗಾಗಿ ಈ ರಿಟ್ ಪಿಟಿಷನ್ನು ಇತ್ಯರ್ಥ ಆಯಿತು ಅಂತ ಈ ದಿನ ಜಡ್ಜ್ ಸಾಹೇಬರು ಈ ರಿಟ್ ಪಿಟಿಷನನ್ನು ಮುಕ್ತಾಯಗೊಳಿಸಿದ್ದಾರೆ. ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಯಾರೋ ತಪ್ಪು ತಿಳುವಳಿಕೆ ಕೊಟ್ಟು ರಿಟ್ ಪಿಟಿಷನ್ನು ಶಿವಾರೆಡ್ಡಿಯವರು ದಾಖಲಿಸಿದಂಥ ರಿಟ್ ಪಿಟಿಷನ್ನು ವಜಾಗೊಳಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ಎಲ್ಲೋ ಕೆಲವರು ಹೇಳಿದ್ದಾರೆ ಅಂತ ನಮಗೆ ಸುಮಾರು ಜನ ನಮ್ಮನ್ನು ಸಂಪರ್ಕಿಸ್ತಿದ್ದಾರೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ರಿಟ್ ಪಿಟಿಷನ್ನು ವಜಾಗೊಳಿಸಿಲ್ಲ, ರಿಟ್ ಪಿಟಿಷನ್ನು ಮುಕ್ತಾಯ ಆಗಿದೆ. ಇದುವರೆಗೂ 12 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ಪ್ರಕರಣಕ್ಕೆ ಇವತ್ತು ನ್ಯಾಯ ದೊರಕಿದೆ. ಈಗಾಗಲೇ ಸರ್ವೆ ರಿಪೋರ್ಟ್ ಸಾರ್ವಜನಿಕರಿಗೆ ಎಲ್ರಿಗೂ ಗೊತ್ತಿದ್ದ ಹಾಗೆ ಜಂಟಿ ಸರ್ವೆ ಮಾಡಿ ಅರಣ್ಯ ಇಲಾಖೆಯ ಜಮೀನುಗಳನ್ನು ಗಡಿಯನ್ನು ಗುರುತಿಸಿದೆ. ಆ ಗಡಿ ಗುರುತಿಸಿದ ನಂತರ ಮಾನ್ಯ ರಮೇಶ್ ಕುಮಾರ್ ಅವರು ಖರೀದಿ ಮಾಡಿದ್ದೀನಿ ಎಂದು ಹೇಳುವಂಥ ಜಮೀನುಗಳು ಗಡಿ ಒಳಗಡೆ ಎಷ್ಟಿದೆ, ಅರಣ್ಯ ಗಡಿ ಹೊರಗಡೆ ಎಷ್ಟಿದೆ ಅನ್ನೋದನ್ನು ಸಹ ಸರ್ವೆ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ದಾಖಲಿಸಲಾಗಿದೆ. ಅದರ ನಂತರ ಇಲಾಖೆಗೆ ಬಿಟ್ಟಿದ್ದು ಅವ್ರು ಯಾವ ಥರ ಕ್ರಮ ಜರುಗಿಸ್ತಾರೆ, ಏನು ಜರುಗಿಸ್ತಾರೆ ಅವ್ರಿಗೆ ಬಿಟ್ಟಿದ್ದು. ಅದನ್ನು ಸಾರ್ವಜನಿಕರು ನೋಡ್ತಾರೆ. ಅದನ್ನು ಮುಂದೆ ಯಾವ ಥರ ಆಗುತ್ತೆ ಅನ್ನೋದನ್ನು ಎಲ್ಲರೂ ನೋಡೋಣ. ಅದು ಬಿಟ್ಟು ರಿಟ್ ಪಿಟಿಷನ್ ವಜಾಗೊಳಿಸಿದ್ದಾರೆ, ರಮೇಶ್ ಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ, ಇದೆಲ್ಲ ಸುಳ್ಳು.
ರಮೇಶ್ ಕುಮಾರ್ ಅವ್ರಿಗೆ ರಿಲೀಫ್ ಸಿಕ್ಕಿದ್ರೆ ಸಂತೋಷ. ಅಲ್ಲ, ಇಲ್ಲಿ ರಿಲೀಫ್ ಸಿಕ್ಕಿಲ್ಲಲ್ಲ. ರಮೇಶ್ ಕುಮಾರ್ ಅವರ ಜಮೀನುಗಳು 60 ಎಕರೆ 23 ಗುಂಟೆ ಅರಣ್ಯ ಗಡಿ ಒಳಗಡೆ ಅರಣ್ಯ ಒತ್ತುವರಿ ಇದ್ದಾರೆ ಅಂತ ಜಂಟಿ ಸರ್ವೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯಾಧಿಕಾರಿಗಳು ಮತ್ತು DDLR ಇವರು 3 ಜನ ಸಹಿ ಮಾಡಿರ್ತಕ್ಕಂಥ ವರದಿ ಈಗಾಗಲೇ ಹೈಕೋರ್ಟಿಗೆ ಸಬ್ಮಿಟ್ ಆಗಿದೆ. ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಕಾನೂನು ರೀತಿ ಕ್ರಮ ಶುರು ಮಾಡಿದ್ದಾರೆ. ಮುಂದಿನ ಕ್ರಮ ಏನು ಅಂತ ಕಾದು ನೋಡಬೇಕಾಗಿದೆ. ನಿಜವಾಗ್ಲೂ ರಮೇಶ್ ಕುಮಾರ್ ಅವರು ಇವತ್ತು ಶ್ರೀನಿವಾಸಪುರದಲ್ಲಿ ಹೇಳಿದ್ದಾರೆ, ಇದುವರೆಗೂ ನಡೆದಿರೋದು ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ. ಖಂಡಿತ ಪಿಕ್ಚರ್ ಅಭಿ ಬಾಕಿ ಬಹುತಾಯಿ, ಬಹಳಷ್ಟು ಪಿಕ್ಚರ್ ಇನ್ನೂ ನೋಡೋದು ಬಾಕಿ ಇದೆ. ನೋಡ್ತಾರೆ ಜನ ಕೂಡ, ಅದಕ್ಕೆಲ್ಲರೂ ತಯಾರಾಗಿರಬೇಕಾಗ್ತದೆ. ಧನ್ಯವಾದಗಳು.